ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ದವರು ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಈಗ ರೀಸೆಂಟ್ಲಿ. ಸೊ ಅದು ಏನಪ್ಪಾ ಅಂತಂದ್ರೆ ಇನ್ಸ್ಟಂಟ್ ಅಂತ. ಇದು ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಈ ಫೀಚರ್ ಇಂದ. ಸೊ ಯಾಕಪ್ಪ ಅಂತಂದ್ರೆ ನಿಮ್ಮ ಡಿ ಎಂ ಇರ್ತಿತ್ತಲ್ಲ, ಅಲ್ಲಿ ಈ ಫೀಚರ್ ನಿಮ್ಗೆ ಬಂದಿರುತ್ತೆ. ಸೊ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಬೈ ಮಿಸ್ಟೇಕ್ ಆಗಿ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ತಾನಾಗೆ ಎಲ್ಲೇ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಅಪ್ಲೋಡ್ ಆಗ್ಬಿಡ್ತೈತಿ. ಸೊ ಇದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಸಣ್ಣ ಸಣ್ಣ ಮಕ್ಕಳದು ಎಲ್ಲ ಏನ್ ಮಾಡ್ಬಿಡ್ತಾರೆ ಗೊತ್ತಿಲ್ಲ, ಕ್ಲಿಕ್ ಮಾಡಿಬಿಟ್ಟಿರ್ತಾರೆ. ಸೊ ಅದಂಗಾಗಿ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಪ್ರೈವೇಸಿ ಫೋಟೋ ಆಗಿರ್ಬೋದು, ಇನ್ನೊಂದು ಏನೋ ಆಗಿರ್ಬೋದು, ಸೊ ನಿಮ್ ಪ್ರೈವೇಸಿ ಇರಲ್ಲ. ಸೊ ಅದೇನಾದ್ರೂ ನೀವು ಆಫ್ ಮಾಡ್ಬೇಕಪ್ಪ ಅಂತಿದ್ರಪ್ಪ ಅಂತಂದ್ರೆ ಅದನ್ನ ನಿಮ್ಗೆ ಬರಬಾರ್ದಪ್ಪ ಅಂತಂದ್ರೆ ಜಸ್ಟ್ ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಸೊ ಅದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಂತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋ ಅಂತೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಿಮ್ಮ ಮೊಬೈಲ್ನಾಗ ಒಂದು ಪ್ಲೇ ಸ್ಟೋರ್ ಆ್ಯಪ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮ್ನ ಸರ್ಚ್ ಮಾಡ್ಕೊಂಡು ಅದನ್ನ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಅಪ್ಡೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ಓಪನ್ ಮಾಡ್ಬೇಕು. ಸೊ ಇವಾಗ ನೀವು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಸೊ ಈ ತರ ನಿಮ್ಗೆ ಇಂಟರ್ಫೇಸ್ ಬರುತ್ತಾ. ರೈಟ್ ಸೈಡ್ನಾಗ ನಿಮ್ಮ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತಾ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈಟ್ ಸೈಡ್ನಾಗ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಕಾಣತಿತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ತರ ನಿಮ್ಗ ಕಾಣುತ್ತಾ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸೆಟ್ಟಿಂಗ್ ನ ಹುಡುಕ್ಬೇಕಾಗತ್ತ. ಆ ಸೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರ ಕಂಟೆಂಟ್ ಪ್ರಿಫರೆನ್ಸಸ್ ಅಂತ. ಸೊ ಎಲ್ಲಿದೆ ಅಂತ ಹುಡುಕಿ ಜಸ್ಟ್ ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸಿಗುತ್ತೆ. ಸೊ ಇಲ್ಲಿ ಕಾಣಂತೈತಿ ನೋಡ್ರಿ. ಕಾಣಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಈ ತರ ನಿಮ್ಗೆ ಮತ್ತೆ ಏನಾಗತ್ತಪ್ಪ ಅಂತಂದ್ರ ಒಂದು ಇಂಟರ್ಫೇಸ್ ಓಪನ್ ಆಗತ್ತ. ಸೊ ಇಲ್ಲಿ ಲಾಸ್ಟ್ ಗಡೆ ಹೈಡ್ ಇನ್ಸ್ಟಂಟ್ ಇನ್ಬಾಕ್ಸ್ ಅಂತ ಕಾಣತೈತಿ ನೋಡ್ರಿ. ಸೊ ಅದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಆನ್ ಮಾಡ್ಬೇಕಾಗತ್ತ. ಆನ್ ಮಾಡಿ. ಸೊ ಇದಾದ್ಮೇಲೆ ಇನ್ನೊಂದು ಸೆಟ್ಟಿಂಗ್ ಇರ್ತೈತಿ. ಸೊ ಜಸ್ಟ್ ಏನೂ ಇಲ್ಲ, ಇಲ್ಲಿ ಬ್ಯಾಕ್ ಬರ್ಬೇಕು. ಬ್ಯಾಕ್ ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರ ನೋಟಿಫಿಕೇಶನ್ ಅಂತ ಒಂದು ಸೆಟ್ಟಿಂಗ್ ಇರುತ್ತೆ, ಅದನ್ನ ಹುಡುಕಿ. ಸೊ ಇಲ್ಲಿ ಮೇಲ್ಗಡೆ ಇರುತ್ತೆ. ಸೊ ಈ ತರ ಕೆಳಗೆ ನೀವು ಸರ್ಸಿದ್ರಪ್ಪ ಅಂದ್ರ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಹುಡುಕ್ತಾ ಇದೀನಿ, ಒಂದ್ ನಿಮಿಷ. ಇಲ್ಲಿ ಕಾಣತೈತಿ ನೋಡ್ರಿ ನೋಟಿಫಿಕೇಶನ್ ಅಂತ ಬಾಣದ ಗುರುತು ಮಾಡ್ರಿ ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಈ ತರ ನಿಮ್ಗೆ ಕಾಣುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಇನ್ಸ್ಟಂಟ್ ಅಂತ ಇಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ. ಸೊ ಅದನ್ನ ಹುಡುಕ್ಬೇಕು. ಎಲ್ಲಿದೆ ನೋಡಿ, ಇಲ್ಲಿ ಕಾಣತೈತಿ ನೋಡ್ರಿ ಮ್ಯಾಪ್ ಕೆಳಗಡೆ ಇನ್ಸ್ಟಂಟ್ ಅಂತ. ಸೊ ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ ಮತ್ತ. ಸೊ ಇಲ್ಲಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಇದು ಆನ್ ಇರ್ತೈತಿ. ಇದನ್ನ ಆಫ್ ಮಾಡ್ಬೇಕು ನೀವು. ಇಲ್ಲಿ ಮೇಲ್ಗಡೆ ಕಾಣತೈತಲ್ಲ, ಅದನ್ನ ಆಫ್ ಮಾಡಿ. ಆಫ್ ಮಾಡಿಕಟ್ ಏನ್ ಮಾಡ್ತೀರಪ್ಪ ಅಂದ್ರ ಇದು ರಿಮೂವ್ ಆಗೈತಲ್ಲಪ್ಪ ಅಂತ ಚೆಕ್ ಮಾಡ್ಬೇಕು. ಇವಾಗ ತೋರಿಸ್ತೀನಿ ನಿಮ್ಗೆ ಟಿ ಎಮ್ ದಾಗ ಹೋಗಿ. ಸೊ ಜಸ್ಟ್ ಏನಿಲ್ಲ, ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸೊ ಇಲ್ಲಿ ಡಿ ಎಮ್ ಇರುತ್ತಲ್ಲ, ಇಲ್ಲಿ ಮೆಸೇಜ್ ಬಾಕ್ಸ್ ಅಲ್ಲಿ ಹೋಗಿ ನೋಡ್ಬೇಕು. ಸೊ ಇಲ್ಲಿ ಕಾಣತೈತಿ ನೋಡ್ರಿ, ಇಲ್ಲಿ ಹೋಗೈತದ. ಸೊ ಇಷ್ಟ ಇರ್ತೈತಿ ಸಿಂಪಲ್ ಆಗಿ ಅದನ್ನ ರಿಮೂವ್ ಮಾಡೋದು. ಇದ್ರಾಗ ಏನ್ರಿ ನಿಮ್ಗೆ ತಿಳಿಲಿಲ್ಲಪ್ಪ ಅಂತಂದ್ರ ಕಾಮೆಂಟ್ ಮಾಡಿ ಕೇಳಿ. ದಯವಿಟ್ಟು ನೋಡ್ತಾ ಇರೋರು ಅರ್ಥ ಆಗಿತ್ತಪ್ಪ ಅಂತಂದ್ರ ಈ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.